ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಮಸ್ಕಾರ ವಿಸ್ತಾರ ಟಿವಿ ಅವರಿಗೆ. ನಾನು ಸಂಗ್ರಾಮ್ ಸಿಂಗ್ ಅಂತ, ರಿಟೈರ್ಡ್ ACP. ರಿಟೈರ್ಡ್ ಆಗಿ ಸುಮಾರು ಒಂದು 22 ವರ್ಷ ಆಯಿತು. ಪರವಾಗಿಲ್ಲ, ಆ ಪೊಲೀಸ್ ವಿದ್ಯೆ ಬಿಡೋದಕ್ಕಾಗಲ್ಲ. ಅದು ಯಾವಾಗಲೂ 24 ಗಂಟೆನೂ ತಲೆನಲ್ಲಿ ಹೊಡಿತಾ ಇರುತ್ತೆ ಅದು ಪೊಲೀಸ್ ವಿದ್ಯೆ. ಆಯಿತು, ಇದರಲ್ಲಿ ಈಗ ಲೇಟೆಸ್ಟ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಂಥ ಒಂದು ಘಟನೆ. ಇಂಥ ಘಟನೆ ಕರ್ನಾಟಕದಲ್ಲಿ ಬಹಳಷ್ಟು ಆಗಿಲ್ಲ. ಆದರೆ ಈಗ ಒಂದು ಚಿತ್ರನಟ, ಅದು ಪ್ರಖ್ಯಾತ ನಟ ದರ್ಶನ್ ರವ್ರದ್ದು ಅದು ಬಂದುಬಿಟ್ಟಿದೆ. ಬಹಳ ಇದಾಗಿದೆ ಈಗ. ಇಡೀ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಇದುವರೆಗೂ ಎಫೆಕ್ಟ್ ಆಗಿರಲಿಲ್ಲ ಇಷ್ಟೊಂದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇದ್ದರು, ಮತ್ತು ಉಪೇಂದ್ರ ಇದ್ದಾರೆ, ಇವರೆಲ್ಲ ಇದ್ದರು. ಪಾಪ ಉದಯ್ ಕುಮಾರ್ ಇವರೆಲ್ಲ ಇದ್ದರು. ಆದ್ರೂ ಸಹ ಒಂದು ಚಲನಚಿತ್ರ ಇದರಲ್ಲಿ ಇಂಥ ಒಂದು ಘಟನೆ, ಒಂದು ಕ್ರಿಮಿನಲ್ ಘಟನೆ ಅಂತ ಹೇಳಬೇಕು. ಇದಕ್ಕೆ ಇಂಥದ್ದು ಆಗಿರಲಿಲ್ಲ. ಈಗ ಆಗೋಗ್ಬಿಟ್ಟಿದೆ. ಈಗ ಮುಂದಕ್ಕೆ ಒಂದು ಫಿಲ್ಮ್ ಇಂಡಸ್ಟ್ರಿ ಬಹಳ ಡೌನ್ ಆಗೋಗ್ಬಿಟ್ಟಿದೆ ಈಗ. ಕನ್ನಡ ಫಿಲಮ್ ಮೊದಲೇ ನಮ್ಮ ಕನ್ನಡದವರು ಎದ್ದೋಡೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇಂಥ ಒಂದು ಘಟನೆ ಆಗೋಗ್ಬಿಟ್ಟಿರೋದ್ರಿಂದ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ. ಈಗ ದರ್ಶನಿಂದ ಬಹಳ ನನಗೂ ಇದಾಗಿದೆ. ಏನಪ್ಪ, ಕನ್ನಡ ಫಿಲಮ್ ಇಂಡಸ್ಟ್ರಿ ಹಿಂಗಾಯ್ತಲ್ಲ. ಆತನೂ ಚೆನ್ನಾಗಿ ಮಾಡ್ತಾ ಇದ್ದ, ಹಾಗೇನಿಲ್ಲ. ಬಟ್ ಏನು ಮಾಡೋದು, ಅವನದು ಕ್ರಿಮಿನಲ್ ಮೈಂಡ್ ಜಾಸ್ತಿ. ಅವನದು ಯಾರ್ದು, ದರ್ಶನ್ದು. ಅಪಾರ್ಟ್ ಫ್ರಮ್ ದಿಸ್ ಥಿಂಗ್, ಅವನಿಗೆ ಬಾಡಿ ಗೀಡಿ ಎಲ್ಲ ಚೆನ್ನಾಗಿತ್ತು. ದೇವರು ಭಾಳ ಅವನಿಗೆ ಸೃಷ್ಟಿ ಮಾಡಿ ಕಳಿಸ್ದಂಗಿದೆ ಚಲನಚಿತ್ರಕ್ಕೆ. ಆದ್ರೂ ಸಹ ಏನಾಗೋಯ್ತು, ಅವನದು ನಟನೆ ಅದು ಮತ್ತು ಅವನು ಮಾತಾಡೋದು ಎಲ್ಲ ಚೆನ್ನಾಗಿತ್ತು. ಬಟ್ ಹಿ ಇನ್ವಾಲ್ವ್ಡ್ ಇನ್ ಟು ಎ ಕ್ರಿಮಿನಲ್ ಆ್ಯಕ್ಟ್. ಇಟ್ಸ್ ಅ ಗ್ರೇವ್ ಕ್ರಿಮಿನಲ್ ಆ್ಯಕ್ಟ್, ಲೈಕ್ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದೆ. ನಮ್ಮ ಒಂದು ಇದರಲ್ಲಿ ಬಹಳ ಸೀರಿಯಸ್ ಕೇಸ್ ಅದು. ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ, ದಿ ಕನ್ವಿಕ್ಷನ್ ಗೋಸ್ ಅಪ್ ಟು 20 years. 20 years ಏನೋ ಎಲ್ಲ ಎವಿಡೆನ್ಸ್ ಏನೇನೋ ಬಂದ್ಬಿಡ್ತು ಅಂತ ಹೇಳಿದ್ರೆ ಇದರಲ್ಲಿ ಹ್ಯಾಂಗಿಂಗು ಆಗೋಗ್ಬಿಡುತ್ತೆ. ಅಂತ ಒಂದು ಕೇಸ್ ಆಗೋಗ್ಬಿಟ್ಟಿದೆ ಈಗ ದರ್ಶನ್ ಮೇಲೆ. ನಾವೆಲ್ಲ ಅಭಿಮಾನಿಗಳಿದ್ವಿ, ಹಾಗೇನಿಲ್ಲ. ಬಟ್ ಏನು ಮಾಡೋದು, ದರ್ಶನ್ದು ಹೀಗೆಲ್ಲ ಮಾಡಿದಾನಲ್ಲ ಅಂತ ಹೇಳಿದ್ರೆ ನಮಗೂ ಒಂಥರ ದುಃಖ ಆಗುತ್ತೆ. ನಮಸ್ಕಾರ ವಿಸ್ತಾರ ಟಿವಿ ಅವರಿಗೆ. ನಾನು ಸಂಗ್ರಾಮ್ ಸಿಂಗ್ ಅಂತ, ರಿಟೈರ್ಡ್ ACP. ರಿಟೈರ್ಡ್ ಆಗಿ ಸುಮಾರು ಒಂದು 22 ವರ್ಷ ಆಯಿತು. ಪರವಾಗಿಲ್ಲ, ಆ ಪೊಲೀಸ್ ವಿದ್ಯೆ ಬಿಡೋದಕ್ಕಾಗಲ್ಲ. ಅದು ಯಾವಾಗಲೂ 24 ಗಂಟೆನೂ ತಲೆನಲ್ಲಿ ಹೊಡಿತಾ ಇರುತ್ತೆ ಅದು ಪೊಲೀಸ್ ವಿದ್ಯೆ. ಆಯಿತು, ಇದರಲ್ಲಿ ಈಗ ಲೇಟೆಸ್ಟ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಂಥ ಒಂದು ಘಟನೆ. ಇಂಥ ಘಟನೆ ಕರ್ನಾಟಕದಲ್ಲಿ ಬಹಳಷ್ಟು ಆಗಿಲ್ಲ. ಆದರೆ ಈಗ ಒಂದು ಚಿತ್ರನಟ, ಅದು ಪ್ರಖ್ಯಾತ ನಟ ದರ್ಶನ್ ರವ್ರದ್ದು ಅದು ಬಂದುಬಿಟ್ಟಿದೆ. ಬಹಳ ಇದಾಗಿದೆ ಈಗ. ಇಡೀ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಇದುವರೆಗೂ ಎಫೆಕ್ಟ್ ಆಗಿರಲಿಲ್ಲ ಇಷ್ಟೊಂದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇದ್ದರು, ಮತ್ತು ಉಪೇಂದ್ರ ಇದ್ದಾರೆ, ಇವರೆಲ್ಲ ಇದ್ದರು. ಪಾಪ ಉದಯ್ ಕುಮಾರ್ ಇವರೆಲ್ಲ ಇದ್ದರು. ಆದ್ರೂ ಸಹ ಒಂದು ಚಲನಚಿತ್ರ ಇದರಲ್ಲಿ ಇಂಥ ಒಂದು ಘಟನೆ, ಒಂದು ಕ್ರಿಮಿನಲ್ ಘಟನೆ ಅಂತ ಹೇಳಬೇಕು. ಇದಕ್ಕೆ ಇಂಥದ್ದು ಆಗಿರಲಿಲ್ಲ. ಈಗ ಆಗೋಗ್ಬಿಟ್ಟಿದೆ. ಈಗ ಮುಂದಕ್ಕೆ ಒಂದು ಫಿಲ್ಮ್ ಇಂಡಸ್ಟ್ರಿ ಬಹಳ ಡೌನ್ ಆಗೋಗ್ಬಿಟ್ಟಿದೆ ಈಗ. ಕನ್ನಡ ಫಿಲಮ್ ಮೊದಲೇ ನಮ್ಮ ಕನ್ನಡದವರು ಎದ್ದೋಡೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇಂಥ ಒಂದು ಘಟನೆ ಆಗೋಗ್ಬಿಟ್ಟಿರೋದ್ರಿಂದ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ. ಈಗ ದರ್ಶನಿಂದ ಬಹಳ ನನಗೂ ಇದಾಗಿದೆ. ಏನಪ್ಪ, ಕನ್ನಡ ಫಿಲಮ್ ಇಂಡಸ್ಟ್ರಿ ಹಿಂಗಾಯ್ತಲ್ಲ. ಆತನೂ ಚೆನ್ನಾಗಿ ಮಾಡ್ತಾ ಇದ್ದ, ಹಾಗೇನಿಲ್ಲ. ಬಟ್ ಏನು ಮಾಡೋದು, ಅವನದು ಕ್ರಿಮಿನಲ್ ಮೈಂಡ್ ಜಾಸ್ತಿ. ಅವನದು ಯಾರು, ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅದು ದರ್ಶನ್ದು. ಅಪಾರ್ಟ್ ಫ್ರಮ್ ದಿಸ್ ಥಿಂಗ್, ಅವನಿಗೆ ಬಾಡಿ ಗೀಡಿ ಎಲ್ಲ ಚೆನ್ನಾಗಿತ್ತು. ದೇವರು ಭಾಳ ಅವನಿಗೆ ಸೃಷ್ಟಿ ಮಾಡಿ ಕಳಿಸ್ದಂಗಿದೆ ಚಲನಚಿತ್ರಕ್ಕೆ. ಆದ್ರೂ ಸಹ ಏನಾಗೋಯ್ತು, ಅವನದು ನಟನೆ ಅದು ಮತ್ತು ಅವನು ಮಾತಾಡೋದು ಎಲ್ಲ ಚೆನ್ನಾಗಿತ್ತು. ಬಟ್ ಹಿ ಇನ್ವಾಲ್ವ್ಡ್ ಇನ್ ಟು ಎ ಕ್ರಿಮಿನಲ್ ಆ್ಯಕ್ಟ್. ಇಟ್ಸ್ ಅ ಗ್ರೇವ್ ಕ್ರಿಮಿನಲ್ ಆ್ಯಕ್ಟ್, ಲೈಕ್ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದೆ. ನಮ್ಮ ಒಂದು ಇದರಲ್ಲಿ ಬಹಳ ಸೀರಿಯಸ್ ಕೇಸ್ ಅದು. ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ, ದಿ ಕನ್ವಿಕ್ಷನ್ ಗೋಸ್ ಅಪ್ ಟು 20 years. 20 years ಏನೋ ಎಲ್ಲ ಎವಿಡೆನ್ಸ್ ಏನೇನೋ ಬಂದ್ಬಿಡ್ತು ಅಂತ ಹೇಳಿದ್ರೆ ಇದರಲ್ಲಿ ಹ್ಯಾಂಗಿಂಗು ಆಗೋಗ್ಬಿಡುತ್ತೆ. ಅಂತ ಒಂದು ಕೇಸ್ ಆಗೋಗ್ಬಿಟ್ಟಿದೆ ಈಗ ದರ್ಶನ್ ಮೇಲೆ. ನಾವೆಲ್ಲ ಅಭಿಮಾನಿಗಳಿದ್ವಿ, ಹಾಗೇನಿಲ್ಲ. ಬಟ್ ಏನು ಮಾಡೋದು, ದರ್ಶನ್ದು ಹೀಗೆಲ್ಲ ಮಾಡಿದಾನಲ್ಲ ಅಂತ ಹೇಳಿದ್ರೆ ನಮಗೂ ಒಂಥರ ದುಃಖ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.